ಹಲೋ, ನಾನು ಇವತ್ತು ರಸ್ಮಲೈ ಕೇಕ್ ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ಇದು ನಾನು ನ್ಯೂ ಇಯರ್ಗೆ ಮಾಡಿದ್ದೀನಿ. ಹೇಗೆ ಮಾಡೋಣ ನೋಡೋಣ ಬನ್ನಿ. ಮೊದಲಿಗೆ ನಾನು ಕುಕ್ಕರ್ನ ನೋಡಿ ಈ ಥರ ಉಪ್ಪು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಇದನ್ನು ಬಿಸಿ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ. ಯಾವಾಗಲೂ ಪ್ರೀ ಹೀಟ್ ಮಾಡ್ಕೋಬೇಕು ಕುಕ್ಕರ್ನ. ಕೇಕ್ ಮಾಡೋ ಮುಂಚೆನೇ ಸ್ವಲ್ಪ ಕಡಿಮೆ ಉರಿನಲ್ಲಿ ಇಟ್ಕೊಳ್ಳಿ. ವೆಲ್ಕಮ್ ಟು ಹೇಮಾಸ್ ಆಫೀಸ್. ಹಲೋ ಎವ್ರಿ ಒನ್. ಇವಾಗ ನಾನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಇದು ಅರ್ಧ ಕಪ್ ಮೆಷರ್ಮೆಂಟ್ ಕಪ್ ಇದೆ, ಅದರಿಂದ 2 ಸತಿ ಹಾಕ್ಕೊಂಡು ಅದನ್ನು ನೀಟಾಗಿ ನಾನು ಮೊದಲೇ ಮಾಡಿಟ್ಕೊಂಡಿರ್ತೀನಿ ಶುಗರ್ ಪೌಡರು. ಅದರಿಂದ ಸ್ವಲ್ಪ ಏನಾದ್ರು ಲಂಪ್ಸ್ ಇದ್ರೆ ಅದನ್ನು ಕ್ಲೀನಾಗೆ ಬಿಸ್ಕ್ ಮಾಡಿಕೊಂಡು ಇವಾಗ 1/4 ಕಪ್ಪಷ್ಟು ಬೆಣ್ಣೆ, ಆಮೇಲೆ 1/4 ಕಪ್ಪಷ್ಟು ಯಾವುದು ಸ್ಮೆಲ್ ಇಲ್ಲದೆ ಇರೋವಂಥ ಎಣ್ಣೆ, ಇದು ಎರಡೂ ನೀಟಾಗೆ ಸ್ಮೂತಾಗೆ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇದು ನಾನು ನ್ಯೂ ಇಯರ್ಗೆ ಮಾಡಿದ್ದೆ ಮೊದಲೇ ಹೇಳಿದಾಗೆ. ಆಮೇಲೆ ನಾನು ಒಂದು 1/4 ಕಪ್ಪಷ್ಟು ಸ್ವಲ್ಪ ಬೆಚ್ಚಗಿರೋ ಹಾಲು ತೊಗೊಂಡಿದ್ದೀನಿ. ಬಿಸಿ ಹಾಲಲ್ಲ, ಉಗುರು ಬೆಚ್ಚಗಿರೋ ಹಾಲು ತೊಗೊಂಡು ಅದಕ್ಕೆ ಕೇಸರಿ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನಮ್ಮ ಮನೇಲಿ ನಾನು ಈ ಥರನೇ ಮಾಡೋದು. ನ್ಯೂ ಇಯರ್ಗೆ ನಾನು ಇದನ್ನು ಮಾಡಿದ್ದೆ. ಇದಕ್ಕೆ ಮೊಟ್ಟೆ ಬೇಡ, ಆಮೇಲೆ ಓವನ್ನು ಬೇಡ. ಕೇಕ್ ಇದು. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡು, ಹುಳಿ ಇರಬಾರ್ದು ಮೊಸರು, ಸ್ವಲ್ಪ ಗಟ್ಟಿ ಮೊಸರು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಾನು ಇವಾಗ ಹಾಲು ಮೊದಲೇ ಇಟ್ಕೊಂಡಿದ್ವಲ್ಲ, ಕೇಸರಿ ಹಾಕಿರೋ ಹಾಲು, ಅದನ್ನು ಹಾಕ್ಕೊಂಡು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಆಮೇಲೆ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರು, ಆಮೇಲೆ ರೋಸ್ ಎಸೆನ್ಸು ಎರಡೂ ಹಾಕ್ಕೊಂಡು, ಯಾಕೆ ರಸ್ಮಲೈ ಕೇಕಲ್ಲ ಟೇಸ್ಟ್ ಬರಬೇಕು, ಅದರಿಂದ ತುಂಬ ಚೆನ್ನಾಗಿತ್ತು ಈ ಕೇಕು. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಆಮೇಲೆ ನಾನು ಒಂದು ಜರಡಿ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಮೈದಾ, 1/4 ಕಪ್ಪಷ್ಟು ಬೇಕಿಂಗ್ ಸೋಡಾ, 1 ಟೀ ಸ್ಪೂನು ಬೇಕಿಂಗ್ ಪೌಡರು, ಆಮೇಲೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಬರೀ ಮೈದಾಲ್ ಬೇಕಾದ್ರೂ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿ, ತುಂಬ ಸಾಫ್ಟಾಗಿ ಆಗಿತ್ತು ಕೇಕು. ನೀವು ಟ್ರೈ ಮಾಡಿ ನೋಡಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್ಗೆ. ಇವಾಗ ಅದನ್ನು ನೀಟಾಗಿ ಜರಡಿ ಹಿಡ್ಕೊಂಡ್ಮೇಲೆ ಒಂದು ಸ್ಟಿಕ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ವಿಸ್ಕರಲ್ಲೇ. ಜಾಸ್ತಿ ಓವರ್ ಬಿಟ್ಟು ಮಾಡ್ಬೋದು, ಒಂದು ಸುಮ್ಮನೆ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಇದನ್ನು ಸ್ಪ್ಯಾಚುಲಾ ತೊಗೊಂಡು ಕ್ಲೀನಾಗೆ ನೋಡಿ, ಸ್ಪ್ಯಾಚುಲನಲ್ಲಿ ತುಂಬ ಈಸಿಯಾಗಿ ಸೈಡ್ಸ್ ಎಲ್ಲ ಹಿಟ್ಟು ಇದ್ದರೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದಿಲ್ಲ. ಆಮೇಲೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನನಗೊಂದು ಸ್ವಲ್ಪ ಇದು ಮಿಕ್ಸ್ಚರು ಗಟ್ಟಿ ಅನ್ನಿಸ್ತಾ ಇದೆ ನೋಡಿ ಅಲ್ವಾ. ಅದರಿಂದ ನಾನು ಒಂದು 1/4 ಕಪ್ಪಷ್ಟು ಹಾಲು ಹಾಕ್ಕೊಂಡು ಇದನ್ನು ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೊಂಡು, ಸ್ವಲ್ಪನೇ ಹಾಲು ಹಾಕ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ತೋರಿಸಿ ನಾನು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಅಂತ. ನಿಮ್ಗೆ ಅದಿದ್ದರೆ ನೀವು ಹಾಲು ಹಾಕ್ಕೊಳ್ಳೋದು ಬೇಡ, ಬಟ್ ನನಗೆ ಸ್ವಲ್ಪ ಬೇಕಾಗಿತ್ತು 1/4 ಕಪ್ಪಷ್ಟು. ಆಮೇಲೆ ನೋಡಿ ಈ ಥರ ನೀಟಾಗಿ ಇದು ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಆಮೇಲೆ ನಾನು ಮೋಲ್ಡನ್ನ ಮೊದಲೇ ರೆಡಿ ಮಾಡ್ಕೊಂಡಿದ್ದೆ ತೋರಿಸಿದ್ನಲ್ಲ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೋಲ್ಡಲ್ಲಿ ಹಾಕ್ಕೊಂಡ್ಮೇಲೆ ಇವಾಗ ನಾನು ಒಂದೆರಡು ಸತಿ ಇದನ್ನು ಟ್ಯಾಪ್ ಮಾಡಿಬಿಟ್ಟು ಒಂದು ಸತಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾವು ಬಿಸಿ ಇರೋ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದನ್ನು ಕುಕ್ಕರಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು 35ರಿಂದ 40 ನಿಮಿಷ ನೀವು ಒಂದ್ಸಿ ಚೆಕ್ ಮಾಡ್ಕೊಳ್ಳಿ. ಅರ್ಧ ಗಂಟೆ ಆದಮೇಲೆ ಒಂದೊಂದ್ಸಿ ಅದು ಹೀಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮೀಡಿಯಮ್ ಉರಿನಲ್ಲಿ ಇದನ್ನು ಬೇಕ್ ಮಾಡ್ಕೋಬೇಕು. ನೋಡಿ ಇವಾಗ ನಂದೊಂದು 37-38 ನಿಮಿಷ ಆಗಿತ್ತು. ನೋಡಿ ಒಂದು ಟೂತ್ ಪಿಕ್ ತೊಗೊಂಡು ಇದನ್ನು ಕ್ಲಿಯರಾಗಿ ಬರೋವರೆಗೂ ಮಾಡಿಕೊಂಡು ಅದನ್ನು ತಣ್ಣಗೆ ಮಾಡ್ಕೊಂಡಿದ್ದೀನಿ. ತಣ್ಣಗೆ ಮಾಡ್ಕೊಂಡ್ಮೇಲೆ ಇದನ್ನು ನೋಡಿ ಈ ಥರ ಅರ್ಧ ಕಟ್ ಮಾಡ್ಕೊತೀನಿ. ನಾನೆಲ್ಲ ತೋರಿಸಿಲ್ಲ ತಣ್ಣಗೆ ಮಾಡೋದು, ಅದೆಲ್ಲ ತುಂಬ ಲೆಂತಿ ಆಗೋಗುತ್ತೆ ವಿಡಿಯೋ. ಅದರಿಂದ ಅರ್ಧ ಭಾಗ ಕಟ್ ಮಾಡಿಕೊಂಡು ನಾನು ಫ್ರಾಸ್ಟಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಕ್ರೀಮ್ಗೆ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ರಸ್ಮಲೈ ಫ್ಲೇವರ್ ಇದ್ದರೆ ಅದು ಬೇಕಾದ್ರೆ ಇದಕ್ಕೆ ಹಾಕ್ಕೋಬೋದು. ಇದಕ್ಕೆ ನಾನು ಏಲಕ್ಕಿ ಪೌಡರು ಮತ್ತು ರೋಸ್ ಎಸೆನ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಕ್ರೀಮ್ಗೂ ಅದೇ ಹಾಕ್ಕೊಂಡಿದ್ದೆ. ಇವಾಗ ಇವನ್ನಾಗೆ ಇದನ್ನು ಮೇಲ್ಗಡೆನೂ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಇದು ಸೆಟ್ ಆಗುತ್ತೆ. ಸ್ವಲ್ಪ ಸಾಫ್ಟಾಗಿತ್ತು ಕ್ರೀಮು.
ನೋಡಿ ಇವಾಗ ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅರ್ಧ ಗಂಟೆ ಆದಮೇಲೆ ನೋಡಿ ನಾನು ಯೆಲ್ಲೋ ಕಲರು ಹಾಕಿಬಿಟ್ಟು ಇದನ್ನು ಫ್ರಾಸ್ಟಿಂಗ್ನ ಅದೇ ಫ್ರಾಸ್ಟಿಂಗ್ ಯೆಲ್ಲೋ ಕಲರ್ ಹಾಕಿ ಇದನ್ನು ಫಿನಿಷ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರನೇ ಸುಮ್ಮನೆ ಡೆಕೋರೇಟ್ ಮಾಡ್ತಾಯಿದ್ದೀನಿ, ಮನೆಯಲ್ಲೇ ಮಾಡ್ತಾ ಇರೋದಲ್ಲ. ನಾನು ಇದನ್ನು ಬಾದಾಮಿ ಮತ್ತು ಪಿಸ್ತಾ ಕಟ್ ಮಾಡಿ ಇದಕ್ಕೆ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಮಧ್ಯರಾತ್ರಿ ಇದನ್ನು ಕೇಕ್ ಕಟ್ ಮಾಡಿದ್ದಕ್ಕೆ ನಾನೀಗ ಕಟ್ ಮಾಡಿ ತೋರಿಸ್ತಾ ಇಲ್ಲ. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.